ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ರಾಜಕಾರಣದಲ್ಲಿ ಬಹುದೊಡ್ಡ ಸಂಚಲನ ಸೃಷ್ಟಿಯಾಗಿದೆ. ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ತಲೆಬಾಗದೆ ಆನೆ ನಡೆದಿದ್ದೇ ದಾರಿ ಅಂತ ನಡೆದಿದ್ದ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಸನ್ನಿವೇಶ ಸೃಷ್ಟಿಯಾಗಿದೆ. ಯಾವುದೇ ಹಗರಣ ವಿವಾದಗಳನ್ನು ಮೈಮೇಲೆ ಎಳೆದುಕೊಳ್ಳದೆ ರಾಜಕೀಯ ಜೀವನದುದ್ದಕ್ಕೂ ಮಾದರಿ ನಡೆಯಲ್ಲಿ ನಡೆದಿದ್ದ ಸಿದ್ದರಾಮಯ್ಯ ಅವರಿಗೆ ಇವತ್ತು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅರ್ಥಾತ್ ಮೂಢ ಹಗರಣದ ಆರೋಪ ಇದೆಯಲ್ಲ, ಅದು ಅಕ್ಷರಶಃ ಮೌನವಾಗಿಸಿಬಿಟ್ಟಿದೆ. 2013ರಲ್ಲಿ ಕಾಂಗ್ರೆಸ್ಗೆ ರಾಜ್ಯದ ಜನ ಬಹುಮತ ನೀಡಿದ್ದಾಗ ಸಿದ್ದರಾಮಯ್ಯ ಸಿಎಂ ಆಗಿದ್ದರು. ಆ ಅವಧಿಯಲ್ಲಿ ಸತತ 5 ವರ್ಷಗಳ ಕಾಲ ದೊಡ್ಡ ಮಟ್ಟಿನ ಯಾವುದೇ ವಿವಾದಗಳಿಲ್ಲದೆ ಅಷ್ಟು ಸುಲಭದಲ್ಲಿ ವಿರೋಧ ಪಕ್ಷದವರಿಗೂ ಟೀಕೆಗೆ ಸಿಗದೆ ಸಿದ್ದು ಗತ್ತಿನ ಅಧಿಕಾರ ನಡೆಸಿದ್ರು. ಭಾಗ್ಯಗಳ ಸಿದ್ದರಾಮಯ್ಯ ಅಂತ ಜನರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಗಳಿಸಿದ್ದ ಸಿದ್ದರಾಮಯ್ಯ ಅವರಿಗೆ ಈ ಬಾರಿ 5 ವರ್ಷದ ಮುಖ್ಯಮಂತ್ರಿ ಸ್ಥಾನದ ಗ್ಯಾರಂಟಿ ಇಲ್ಲವೇ ಇಲ್ಲ. ಈ ವರ್ಷ ಗ್ಯಾರಂಟಿ ಇಲ್ಲದೆ ಅಧಿಕಾರದ ಕುರ್ಚಿ ಅಲುಗಾಡುತ್ತಿರುವುದು ಮೂಡಾದಿಂದಲೇ ಅಲ್ಲ. 2023ರ ಮೇನಲ್ಲಿ ಐತಿಹಾಸಿಕ ಗೆಲುವು ಪಡೆದ ಬಳಿಕ ಸಿಎಂ ಕುರ್ಚಿ ಅಲಂಕರಿಸುವ ಪೈಪೋಟಿಯಿಂದಲೂ ಸಿದ್ದರಾಮಯ್ಯಗೆ ಸಿಎಂ ಸ್ಥಾನದ ಗ್ಯಾರಂಟಿಯ ಪ್ರಶ್ನೆ ಎದುರಾಗುತ್ತಲೇ ಇದೆ. ಸಿದ್ದರಾಮಯ್ಯ ಅವರ ಕಪ್ಪು ಚುಕ್ಕೆ ಇಲ್ಲದ ಸ್ವಚ್ಛಂದದ ರಾಜಕಾರಣವನ್ನೇ ನೀವು ನೋಡಿದ್ರಿಂದ ಅವರು ಯಾವುದೇ ಕಾರಣಕ್ಕೂ ಅಧಿಕಾರ ಹಂಚಿಕೆ ಸೂತ್ರಕ್ಕೆ ಬಗ್ಗುವುದಿಲ್ಲ. 5 ವರ್ಷ ಅವರೇ ಸಿಎಂ ಅಂತ ಅಂದ್ಕೊಂಡಿದ್ವಿ. ಆದರೆ ಇದ್ದಕ್ಕಿದ್ದಂತೆ ವಕ್ಕರಿಸಿದ ಮೂಡ ವಿವಾದ ಸಿದ್ದರಾಮಯ್ಯ ಅವರ ನಿದ್ದೆಗೆಡಿಸಿದೆ. ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಸಿದ್ದರಾಮಯ್ಯ ಅವರ ಕುರ್ಚಿಯನ್ನು ಅಲುಗಾಡಿಸುತ್ತಿದೆ. ಸಿದ್ದರಾಮಯ್ಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾರೆ ಅನ್ನೋದು ಸದ್ಯದ ರಾಜಕಾರಣದ ಹಾಟ್ ಟಾಪಿಕ್. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು. ಸರಿ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ರಾಜ್ಯದ ಮುಂದಿನ ಸಿಎಂ ಯಾರು ಅನ್ನೋದು ಚರ್ಚೆ. ಆ ಪಂಕ್ತಿಯಲ್ಲಿ ಸಹಜವಾಗಿ ಡಿ.ಕೆ. ಶಿವಕುಮಾರ್ ಹೆಸರು ಮುಂಚೂಣಿಯಲ್ಲಿದೆ. ತನ್ನ ನೇತೃತ್ವದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತಂದಿರುವ ಕೆಪಿಸಿಸಿ ಅಧ್ಯಕ್ಷರು ಡಿಸಿಎಂ ಆಗಿರುವ ಡಿ.ಕೆ. ಶಿವಕುಮಾರ್ ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿ ಅನ್ನೋದರಲ್ಲಿ ನೋ ಡೌಟ್. ಹಾಗೆಂದ ಮಾತ್ರಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡ್ತಾ ಇದ್ದಂತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕ ಆಗಿಬಿಡುತ್ತೆ ಅನ್ನೋ ಹಾಗಿಲ್ಲ. ಯಾಕಂದರೆ ಹೈಕಮಾಂಡ್ ಲೆಕ್ಕಾಚಾರ, ಶಾಸಕರ ಅಭಿಪ್ರಾಯಗಳು ಕೂಡ ಮುಖ್ಯ ಆಗುತ್ತೆ. ಸಿಎಂ ಸ್ಥಾನಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸಚಿವ ಎಂ.ಬಿ. ಪಾಟೀಲ, ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಅವರ ಹೆಸರು ಕೂಡ ಬಲವಾಗಿ ಕೇಳಿ ಬರ್ತಾ ಇದೆ. ಈ ಪೈಕಿ ಹೆಚ್ಚು ಅವಕಾಶ ಇರುವುದು ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಅವರಿಗೆ. ಎಸ್, ಡಾಕ್ಟರ್ ಜಿ. ಪರಮೇಶ್ವರ್ ರಾಜಕಾರಣದ ಸವ್ಯಸಾಚಿ, ಅಜಾತ ಶತ್ರು, ಹೈಕಮಾಂಡ್ಗೂ ಪರಮಾಪ್ತರು. ಪರಮೇಶ್ವರ್ ಸಿಎಂ ಆಗಲು ಇದು ಸಕಾಲ ಅಂತ ಜನಾಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ. 2013ರಲ್ಲಿ ಪರಮೇಶ್ವರ್ಗೆ ಸಿಎಂ ಆಗೋ ಅವಕಾಶ ಜಸ್ಟ್ ಮಿಸ್ ಆಗಿತ್ತು. 2013ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು ಇದೇ ಪರಮೇಶ್ವರ್. ತನ್ನ ನೇತೃತ್ವದಲ್ಲಿ ರಾಜ್ಯದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತಂದ ಪರಮೇಶ್ವರ್ ತಾನು ತನ್ನ ಕ್ಷೇತ್ರ ಕೊರಟಗೆರೆಯಲ್ಲಿ ಸೋಲನುಭವಿಸಬೇಕಾಯಿತು. ಆ ಸೋಲಿಗೆ ಕಾರಣ ಏನೇ ಇರಲಿ, ಪರಂ ಸೋತರಷ್ಟೇ. ಅವರು ಅಕಸ್ಮಾತ್ ಅವತ್ತು ಗೆದ್ದಿದ್ದರೆ ಕೆಪಿಸಿಸಿ ಅಧ್ಯಕ್ಷರೇ ರಾಜ್ಯದ ಸಿಎಂ ಅರ್ಥಾತ್ ಪರಮೇಶ್ವರ್ ಅವರೇ ಅಂದು ಮುಖ್ಯಮಂತ್ರಿ ಆಗಿಬಿಡ್ತಾ ಇದ್ರು. ಪರಂ ಸೋಲು ಸಿದ್ದರಾಮಯ್ಯ ಪಟ್ಟಾಭಿಷೇಕಕ್ಕೆ ದಾರಿ ಮಾಡಿಕೊಡ್ತು. ಆ ನಂತರ 2018 ಮತ್ತು ಇದೀಗ 2023ರಲ್ಲಿ ಪರಮೇಶ್ವರ್ ಗೆದ್ದಿದ್ದಾರೆ. ಆದರೆ ಸಿಎಂ ಸ್ಥಾನದ ಅವಕಾಶ ಸಿಕ್ಕಿಲ್ಲ. ಈ ಬಾರಿ ಕೈ ಗೆದ್ದಾಗ ಸಹಜವಾಗಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ನಡುವೆ ಕುರ್ಚಿಗಾಗಿ ಪೈಪೋಟಿ ನಡೆದಿತ್ತು. ಅಂತಿಮವಾಗಿ ಸಿದ್ದರಾಮಯ್ಯ ಸಿಎಂ ಆದರು. 2.5 ವರ್ಷ ಸಿದ್ದರಾಮಯ್ಯ, ಕೊನೆಯ 2.5 ವರ್ಷ ಡಿ.ಕೆ. ಶಿವಕುಮಾರ್ ಸಿಎಂ ಅನ್ನೋ ಚರ್ಚೆ ಆರಂಭದಿಂದಲೂ ನಡೆಯುತ್ತಿದ್ದರೂ ಕೂಡ ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಅಂತ ಕೈ ನಾಯಕರು ಹೇಳಿದ್ದುಂಟು. ಈಗ ಪರಿಸ್ಥಿತಿ ಬದಲಾಗಿದೆ. ಸಿದ್ದರಾಮಯ್ಯ ಅವರಿಗೆ ಊಹಿಸಲಾಗದ ಸಂಕಷ್ಟ ಎದುರಾಗಿದೆ. ಅವರು ರಾಜೀನಾಮೆ ನೀಡಿದರೆ ಆ ಸ್ಥಾನಕ್ಕೆ ಡಾಕ್ಟರ್ ಜಿ. ಪರಮೇಶ್ವರ್ ಆಯ್ಕೆಯಾಗುವ ಸಾಧ್ಯತೆ ಹೆಚ್ಚು. ಒಂದು ಕಡೆ ದಲಿತ ಸಿಎಂ ಕೂಗು ಗಟ್ಟಿಯಾಗಲಿದೆ. ಜೊತೆಗೆ 2013ರಲ್ಲಿ ಅವಕಾಶ ವಂಚಿತರಾಗಿದ್ದ ಡಾಕ್ಟರ್ ಜಿ. ಪರಮೇಶ್ವರ್ ಅವರಿಗೆ ಹೈಕಮಾಂಡ್ ಅವಕಾಶ ನೀಡೋ ಸಾಧ್ಯತೆ ಕೂಡ ಹೆಚ್ಚಿದೆ ಎನ್ನಲಾಗ್ತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ.